ಪರಪ್ಪನ ಅಗ್ರಹಾರ ಅಂದ್ರೆ ಸೆರೆಮನೆ ಅನ್ನೋ ಭಾವನೆ ಹೊರಟೋಗಿ ಸಮಯವೇ ಕಳೆದೋಗಿದೆ. ಅದೀಗ ಕೈದಿಗಳ ಪಾಲಿಗೆ ಅರಮನೆ ಆಗೋಗಿದೆ. ಸದ್ಯ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗ್ತಾ ಇದ್ದಂತೆ ದರ್ಶನ್ಗೂ ಸಂಕಷ್ಟ ತಂದಿದೆ. ಪ್ರಜ್ವಲ್ ಬ್ಯಾರಕ್ ಜೊತೆ ದರ್ಶನ್ ಬ್ಯಾರಕ್ನಲ್ಲೂ ಶೋಧ ನಡೆದಿದೆ. ಹಾಗಿದ್ರೆ ಶೋಧ ನಡೆಸಿದಾಗ ಸಿಕ್ಕಿದ್ದೇನು ಅನ್ನೋದನ್ನ ನೋಡೋಣ ಈ ರಿಪೋರ್ಟ್ನಲ್ಲಿ. ಪರಪ್ಪನ ಅಗ್ರಹಾರ ಬೆಂಗಳೂರಿನಲ್ಲಿರೋ ಕೇಂದ್ರ ಕಾರಾಗೃಹ. ಹೆಸರಿಗಷ್ಟೇ ಇದು ಸೆರೆಮನೆ. ದುಡ್ಡಿದ್ದವರ ಪಾಲಿಗೆ, ಸೆಲೆಬ್ರಿಟಿಗಳ ಪಾಲಿಗೆ ಇದು ಅರಮನೆ ಅನ್ನೋ ಆರೋಪ ಪದೇ ಪದೇ ಕೇಳಿ ಬರ್ತಾ ಇದೆ. ಇದಕ್ಕೆ ಮತ್ತೊಂದು ಎಕ್ಸಾಂಪಲ್ ಪ್ರಜ್ವಲ್ ಮೊಬೈಲ್ ಪತ್ತೆ. ದರ್ಶನ್ ಬ್ಯಾರಕ್ನಲ್ಲಿ ಸತತ 2 ಗಂಟೆಗಳ ಕಾಲ ಪರಿಶೀಲನೆ. ದರ್ಶನ್ ಬ್ಯಾರಕ್ನಲ್ಲಿ 4 ಪುಸ್ತಕ, 1 ಪತ್ರ ಪತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿದ್ದು ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಇದು ಜೈಲಾಧಿಕಾರಿಗಳನ್ನ ಮತ್ತೆ ಅನುಮಾನದಿಂದ ನೋಡುವಂತೆ ಮಾಡಿದೆ. ಈ ಬೆನ್ನಲ್ಲೇ ನಿನ್ನೆ ಡಿಜಿಪಿ ಅಲೋಕ್ ಕುಮಾರ್ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ರು. ನಟ ದರ್ಶನ್ ಹಾಗೂ ಪ್ರಜ್ವಲ್ ರೇವಣ್ಣ ಇಬ್ಬರ ಬ್ಯಾರಕ್ಗೂ ತೆರಳಿ ತಪಾಸಣೆ ನಡೆಸಿದ್ದಾರೆ. ಸಿಸಿಬಿ ಶೋಧ ವೇಳೆ ದರ್ಶನ್ ಕೈಕಟ್ಟಿಕೊಂಡು ನಿಂತಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಪ್ರಜ್ವಲ್ ಬ್ಯಾರಕ್ ಜೊತೆ ದರ್ಶನ್ ಬ್ಯಾರಕ್ನಲ್ಲಿ ಸಿಸಿಬಿ ಶೋಧ ನಡೆಸಿದೆ. ದರ್ಶನ್ ಇದ್ದ ಬ್ಯಾರಕ್ನಲ್ಲಿ ಸತತ 2 ಗಂಟೆಗಳ ಕಾಲ ಪರಿಶೀಲನೆ ಮಾಡಿದ್ದು. ಈ ವೇಳೆ ದರ್ಶನ್ ಬ್ಯಾರಕ್ನಲ್ಲಿ 4 ಪುಸ್ತಕಗಳು ಪತ್ತೆಯಾಗಿವೆ. ಪತ್ತೆಯಾದ 4 ಪುಸ್ತಕಗಳ ಪೈಕಿ ಅತಿಥಿ ಹೆಸರಿನ 1 ಪುಸ್ತಕ ಕೂಡ. ನಟ ದರ್ಶನ್ ಬ್ಯಾರಕ್ನಲ್ಲಿ ಮತ್ತೊಂದು ಮಹತ್ವದ ವಸ್ತು ಸಿಕ್ಕಿದ್ದು. ಬೇರೆ ಕೈದಿ ಆರೋಪಿ ದರ್ಶನ್ಗೆ ಬರೆದಿದ್ದ ಪತ್ರ ಪತ್ತೆಯಾಗಿದೆ. ಬೇಲ್ಗೆ ಹಣಕಾಸಿನ ನೆರವು ನೀಡುವಂತೆ ಕೈದಿ ಮನವಿ ಮಾಡಿದ್ದಾನೆ. ಬೇಲ್ ಪಡೆಯಲು ತನ್ನ ಬಳಿ ಹಣವಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖವಾಗಿದೆ. ಕುಟುಂಬದ ಬಳಿ ಹಣವಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ ಕೈದಿ ಜೈಲಿನಿಂದ ಹೊರಬರಲು ಹಣದ ನೆರವಿಗಾಗಿ ದರ್ಶನ್ಗೆ ಮನವಿ ಮಾಡಿದ್ದಾನೆ. ಪತ್ರ ದರ್ಶನ್ಗೆ ಹೇಗೆ ತಲುಪಿತು ಅನ್ನೋದರ ಬಗ್ಗೆ ತನಿಖೆ ನಡೆಸುವ ಸಾಧ್ಯತೆ ಇದೆ. ಜೈಲಿನೊಳಗಿನ ಕೈದಿಗಳ ಸಂಪರ್ಕದ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಮಾಡಿದ ಪ್ರಮಾದದಿಂದ ಆರೋಪಿ ದರ್ಶನ್ಗೂ ಸಂಕಷ್ಟ ಬಂದಂತಾಗಿದೆ. ಸದ್ಯ ದರ್ಶನ್ ಬ್ಯಾರಕ್ನಲ್ಲಿ ಯಾವುದೇ ನಿಷೇಧಿತ ವಸ್ತುಗಳು ಸಿಕ್ಕಿಲ್ಲ ಅನ್ನೋದೇ ಅಭಿಮಾನಿಗಳ ನಿಟ್ಟುಸಿರಿಗೆ ಕಾರಣವಾಗಿದೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.